ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾರಿ, ವಿಡಿಯೋ ತುಂಬ ಹಳೆಯದು. ಆಗಲೇ 5-6 ಮಂತ್ಸ್ ಬ್ಯಾಕ್ದು ಮೈಸೂರಿಗೆ ಹೋಗಿದ್ವಿ. ಮೈಸೂರು ಅಂದರೆ ನಮ್ಮದು ಆ್ಯನಿವರ್ಸರಿ ಇತ್ತು. ಅದಕ್ಕೆ ಏಪ್ರಿಲ್ 30 ನಮ್ಮದು ಆ್ಯನಿವರ್ಸರಿ ಇದ್ದಿದ್ದರಿಂದ ವಯನಾಡ್ಗೆ ಅಂತ ಹೋಗಿದ್ವಿ. ಅಲ್ಲಿ ರೆಸಾರ್ಟ್ಗೆ ಅಂದವೇ ಹೋಗ್ತಾ ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡು ಮೈಸೂರು ಮೇಲೆ ಹೋಗ್ಬೇಕಲ್ಲ, ಅಲ್ಲೇ ಹಂಗೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಲಾಸ್ಟ್ ಏಪ್ರಿಲ್ ಮೇನಲ್ಲಿ ತುಂಬ ಬಿಸಿಲಿತ್ತು. ಆವಾಗ ನೋಡಿ ತುಂಬ ಬಿಸಿಲಿತ್ತು, ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿಲು. ರಶ್ ಏನು ಅಷ್ಟು ಇರಲಿಲ್ಲ. ಟಿಕೆಟ್ ತೊಗೊಂಡು ಹೋದ್ವಿ, ಬೇಗ ದರ್ಶನ ಆಯಿತು. ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ವಯನಾಡ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಡೆಯೋಕ್ಕಾಗ್ತಾಯಿಲ್ಲ ನೋಡಿ, ಅಷ್ಟು ಬಿಸಿಲು. ಕಾಲು ತುಂಬಾ ಸುಡ್ತಾ ಇದೆ. ಲಾಸ್ಟ್ ಇಯರ್ ಅಂತೂ ತುಂಬಾ ಬಿಸಿಲು ನೋಡಿದ್ವಿ. ಈ ಸಲ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ದರ್ಶನ ಎಲ್ಲ ಆದಮೇಲೆ ವಯನಾಡ್ಗೆ ಹೊರಟ್ವಿ. ಮುಂದೆ ಮುಂದೆ ವಯನಾಡ್ಗೆ ಹೋಗ್ಬೇಕಾದ್ರೆ ಮತ್ತು ಫಾರೆಸ್ಟ್ ಸಿಗುತ್ತೆ, ಅಲ್ಲಿ ಕಾಡೆಮ್ಮೆ ಮತ್ತು ಆನೆ ಎಲ್ಲ ಇದ್ವು, ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಭಯನೂ ಆಗ್ತಾಯಿತ್ತು, ಬೇರೆ ಯಾವುದಾದ್ರೂ ಅನಿಮಲ್ಸ್ ಇರುತ್ತೇನೋ ಅಂದ್ಬಿಟ್ಟು, ಆದರೆ ಯಾವುದೂ ಇರಲಿಲ್ಲ. ಅದಾದಮೇಲೆ ವಯನಾಡಿಗೆ ರೀಚ್ ಆದ್ವಿ. ನೋಡಿ, ವಯನಾಡಿಗೆ ರೀಚ್ ಆದಾಗ ಈ ಥರ ಇದೆ ಮನೆಗಳೆಲ್ಲ. ನೋಡಿ, ಎಲ್ಲ ಸೇಮ್ ಒಂದೇ ಥರ ಇರುತ್ತೆ ಮನೆಗಳು. ನಾವು ಉಳ್ಕೊಂಡಿದ್ದು ದ ವುಡ್ ರೆಸಾರ್ಟ್ ಅಂತ. ಅಲ್ಲಿಗೆ ಹೋದ್ವಿ. ಹೋಗಾದ್ಮೇಲೆ ನಮಗೆ ರೂಮ್ ಬುಕ್ ಆಗಿತ್ತು. ಅಲ್ಲಿಂದ ನಮಗೆ ರೂಮಿಗೆ ಸ್ವಲ್ಪ ದೂರ ನಡಿಬೇಕು. ಅದರಿಂದ ಅವ್ರದ್ದೇ ವೆಹಿಕಲ್ ಇರುತ್ತಲ್ಲ, ಅದರಲ್ಲಿ ನಮ್ಮನ್ನು ಕರ್ಕೊಂಡು ಹೋದರು. ಹಾಯ್ ಫ್ರೆಂಡ್ಸ್, ಬನ್ನಿ. ಏನೋ ಪಾರ್ಟಿ ನಡೆದಿದೆ ಅನ್ಸುತ್ತೆ. ಚೆನ್ನಾಗಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಅಲ್ಲೇ ಲಂಚೆಲ್ಲ ಮುಗಿಸಿ ಗಾನ ಸ್ವಿಮ್ಮಿಂಗ್ ಪೂಲೆಲ್ಲ ರೌಂಡ್ ಹಾಕ್ತಾ ಇದ್ಲು. ಅದೆಲ್ಲ ರೌಂಡ್ ನೋಡ್ತಾ ಇದ್ಲು ಹೆಂಗಿದೆ ಏನು ಅಂದ್ಬಿಟ್ಟು. ಸ್ವಿಮ್ಮಿಂಗ್ ಪೂಲು ಮತ್ತು ಜಿಮ್ಮು ಎಲ್ಲ ನೋಡಿ ಆದಮೇಲೆ ಲಂಚೆಲ್ಲ ಮುಗಿಸಿ ಐಸ್ ಕ್ರೀಮ್ ಎಲ್ಲ ತಿಂದ್ವಿ. ಅದಾದಮೇಲೆ ಫೈರ್ ಕ್ಯಾಂಪ್ ಇತ್ತು. ನಾವು ಹೋಗಿದ್ದ ದಿನ ಫುಲ್ ಟಯರ್ಡ್ ಆಗಿತ್ತಂತ ಬೇಗ ಮಲ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಡೇ ನಾವು ಎಲ್ಲೆಲ್ಲಿ ಹೋಗಿದ್ವಿ, ಯಾವ ಪ್ಲೇಸ್ ನೋಡಿದ್ವಿ, ಏನು ಗೇಮ್ ಆಡಿದ್ವಿ ಅನ್ನೋದನ್ನ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.